ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರು ಇಲ್ವಲ್ಲ, ಕೆಲಸದವರೆಲ್ಲ ಎಲ್ಲ ಹಾಳಾಗೋದ್ರು. ಅಡ್ಗೆ ಮನೆನೂ ಇಲ್ಲ. ಸರಿಯಾಗಿ ಜಾಸ್ತಿ ಆಯ್ತು. ಸಿಗ್ಲಿ ಸರಿಯಾಗಿ ಮಾಡ್ತೀನಿ. ಲಕ್ಷ್ಮಿ, ಗಗನ, ಸುಮನ, ಏ ವಿಕಾಸ್, ಎಲ್ಲ ಹೋಗಿದ್ದೀರಾ? ಏನೇ ಸುಕ್ಕು? ಯಾರ್ರಿ ನೀವು? ಅಯ್ಯೋ, ಹಿಂಗೇನೆ ಕೇಳ್ತೀಯ? ನಾನ್ ಭಾಸ್ಕರ್, ನಿನ್ ಗಂಡ. ಗಂಡ ಗಂಡು ನಂಗೆ ಇರ್ಬೇಕು, ದಂಡ ಪಿಂಡ ಆತರ ಇರ್ಬಾರ್ದು. ಯಾಕೆ, ಏನಾಯ್ತೆ ಈ ರೇಂಜಿಗೆ ಬೈತಾ ಇದ್ಯಾ? ನನ್ ಕರ್ದಿದ್ ಯಾರನ್ನ? ಕೆಲ್ಸದವ್ರನ್ನ. ನೀವೇನಕ್ರಿ ಬಂದ್ರಿ? ಏನೋ ಹೆಂಡತಿಗೇನೋ ಸಹಾಯ ಬೇಕಿತ್ತೇನೋ ಮಾಡೋಣ ಅಂತ ಬಂದೆಪ್ಪ. ಹೌದಾ, ಸರಿ. ಹಾಗಾದ್ರೆ ಮೊದ್ಲು ಕಸ ಗುಡ್ಸಿ, ನೆಲ ಒರೆಸಿ, ಆಮೇಲೆ ಹೋಗಿ ತಿಂಡಿ ರೆಡಿ ಮಾಡಿ. ಇದು ಸಹಾಯ ಅಲ್ವೇ? ಸಾಯಿಸೋ ತರ ಕೆಲಸ ಹೇಳ್ತಿದ್ಯಲ್ಲೇ. ಅದಕ್ಕೆ ನಾನು ಕೆಲಸದವ್ರನ್ನ ಕರ್ದಿದ್ದು. ನೀನ್ ಅಷ್ಟು ಕೂಗದ್ಮೇಲೂ ಯಾರು ಬರ್ತಿಲ್ಲ ಅಂದ್ಮೇಲೆ ಈ ಮಾತಿಗೆ ಎಷ್ಟು ಬೆಲೆ ಇದೆ ಅಂತ ಗೊತ್ತಾಗ್ತಿದೆ. ಏ ಜಾಜಿ, ಏ ಕುಸುಮ, ಏ ಲಕ್ಷ್ಮಿ, ಎಲ್ರೇ ಸಾಯ್ತಿದ್ದೀರ, ಬಂದ್ರೆ ಬೇಗ. ಸುಕನ್ಯಾ, ಯಾಕಮ್ಮ ಅಷ್ಟು ಜೋರ ಕೂಗ್ತಾ ಇದೆಯಾ? ಭಾಸ್ಕರ್, ನಿನ್ನ ಹೆಂಡತಿ ನಿನ್ ಜೊತೆ ಜಗಳ ಆಡ್ತಿದ್ದಾಳ ಹೇಗೆ? ಅಯ್ಯೋ, ಇದು ಜಗಳ ಅಲ್ಲ ಅಣ್ಣ, ಇದು ನಾವು ಒಬ್ಬರ ಮೇಲೆ ಒಬ್ಬರು ತೋರಿಸ್ತಿರೋ ಪ್ರೀತಿ. ಚಿಕ್ಕತ್ತೆ, ಯಾಕೆ ಹಾಕಿ ಕೂಗಾಡ್ತಿದ್ದೀರಾ? ಏನ್ ಗೊತ್ತಾ, ಜಾಗ ಕೊಟ್ರೆ ಸೌಂದರ್ಯ, ಈ ಮನೆಯಲ್ಲಿ ನನ್ ಕಷ್ಟಕ್ಕೆ ಸ್ಪಂದಿಸೋ ಏಕೈಕ ಜೀವಿ ಅಂದ್ರೆ ನೀನೊಬ್ಳೇನಮ್ಮ. ಜೀವಿ? ಅಯ್ಯೋ ಸಾರಿ, ನಮ್ಮ ಬಾಯ್ ತಪ್ಪ ಬಂದ್ಬಿಡ್ತು. ಏನ್ ವಿಷಯ? ಮನೆಯಲ್ಲಿ ಯಾರು ಕಾಣಿಸ್ತಿಲ್ಲಮ್ಮ. ಎಲ್ಲ ಇಲ್ಲೇ ಇದೀವಲ್ಲಮ್ಮ. ಅಯ್ಯೋ ಬಾಬಾ, ನಾನ್ ಹೇಳಿದ್ದು ಮನೆಯವ್ರು ಕಾಣಿಸ್ತಿಲ್ಲ ಅಂತಲ್ಲ, ಕೆಲಸದವ್ರು ಕಾಣಿಸ್ತಿಲ್ಲ ಅಂತ. ಮನೆ ಕೆಲ್ಸ ಎಲ್ಲ ಹಾಗಾಗೆ ಬಿದ್ದಿದೆ. ತಿಂಡಿ ಕೂಡ ಇನ್ನೂ ರೆಡಿ ಆಗಿಲ್ಲ. ಎಲ್ಲಿ ಹುಡುಕಿದ್ರು ಕಾಣಿಸ್ತಾನೆ ಇಲ್ಲ. ಕೆಲ್ಸದವ್ರನ್ನ ಮನೆ ಒಳಗೆ ಹುಡುಕಿದ್ರೆ ಎಲ್ಲೇ ಸಿಗ್ತಾರೆ? ಮತ್ತಿನ್ನೆಲ್ಲಿ ಹುಡುಕ್ಬೇಕು? ಹೊರಗಡೆ ಹುಡುಕ್ಬೇಕು. ಮನೆ ಹೊರಗ? ಕೆಲ್ಸದವ್ರನ್ನೆಲ್ಲ ಗುಡ್ಡೆ ಹಾಕೊಂಡು ಚಿರು ಹೊರಗಡೆ ಕ್ಯಾರಂ ಮಾಡ್ತಾ ಇದ್ದಾನೆ. ಜಾಜಿ, ಮನೆಯೊಳಗೆ ಕೆಲಸ ಮಾಡೋದ್ ಬಿಟ್ಟು ಮಹಾರಾಣಿ ತರ ಕುತ್ಕೊಂಡು ಮನೆ ಮಗನ್ ಜೊತೆನೆ ಕ್ಯಾರಂ ಮಾಡ್ತಿದ್ಯಾ? ಮೇಡಮ್, ಚಿರು ಸರ್ ಹೇಳಿದ್ದು. ಹ್ಞೂ ಮೇಡಮ್, ನಾನು ಕೇಳಿದೆ. ಬೆಳಗ್ಗೆನೇ ಇವ್ರನ್ನೆಲ್ಲ ಈ ಥರ ಕೂಡಿಸಿದ್ರೆ ಕೆಲಸ ಯಾರು ಮಾಡೋದು ಅಂತ. ಆದರೆ ಅವ್ರು ಏನೂ ಹೇಳಿಲ್ಲ. ಏನ್ ಚಿರು ಇದು? ಯಾಕದಕ್ಕೆ ಕಾಣಿಸ್ತಾ ಅಲ್ವಾ? ಕೇರ ಮಾಡ್ತಾ ಇದೀವಿ. ಆಟ ಸಾಕತ್ ಇಂಟ್ರೆಸ್ಟಿಂಗ್ ಆಗಿದೆ. ಬೇಕಾದ್ರೆ ನೀವು ಬನ್ನಿ ಆಡಿ. ಹಾಗಂತ ಈ ಗೇಮ್ ಬಂದ್ಬಿಡ್ಬೇಡಿ, ನೆಕ್ಸ್ಟ್ ಗೇಮ್ ಬನ್ನಿ, ಇನ್ನೇನು ಮುಗ್ದೋಗುತ್ತೆ. ನೀವು ಕೂತ್ಕೊಡ್ರಿ ಜಜಿ. ಅಲ್ಲ ಸರ್, ಮೇಡಮ್ ಇವತ್ತು ನಾನೇ ನಿಮ್ಗೆಲ್ಲ ರಜಾ ಕೊಟ್ಟಿರೋದು, ಅದಕ್ಕೆ ಕೂರಿಸ್ಕೊಂಡು ಆಡ್ತಾ ಇರೋದು. ನೀವು ಕೂತ್ಕೊಂಡು ಆಡಿ, ಸುಮ್ಮನೆ ಕೂತ್ಕೊಳ್ರಿ. ಅಪ್ಪ, ನನ್ನ ಮಗ ದೊಡ್ಡವನಾದ್ನಲ್ಲ ಅಂತ ನನಗೆ ಇವತ್ತು ಖುಷಿ ಆಗ್ತಿದೆ ಕಣ. ಏನು ಹೇಳಿದ್ರೆ? ಇಷ್ಟು ವರ್ಷದಲ್ಲಿ ನಾವೆಲ್ಲ ಎಷ್ಟು ಬಲವಂತ ಮಾಡಿದ್ರು ಕುಡಿದೇ ಇದ್ದವನು ಇವತ್ತು ಕಂಠ ಪೂರ್ತಿ ಕುಡ್ಕೊಂಡು ಬಂದಿದ್ಯಲ್ಲೋ. ಅಂದ್ರೆ ನಿಮ್ಮ ಪ್ರಕಾರ ಪಿವಟ್ ಆಗಬೇಕು ಅಂತಾರ? ಅಯ್ಯೋ ಬೇಡಪ್ಪ, ನಾನು ತಮಾಷೆಗೆ ಅಂದೆ ಅಷ್ಟೇ. ಏನೇ ಇದು, ತಲೆ ಎಲ್ಲ ಇನ್ನೂ ಒದ್ದೇ ಇದೆಯಲ್ಲೋ. ನೋಡು, ನೀನು ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ನಾನು ಕೇಳಲ್ಲ. ಯಾಕಂದ್ರೆ ಅವರಿಬ್ರು ಮಾಡಿರೋ ಕೆಲಸಕ್ಕೆ ನಿನ್ಗೆಷ್ಟು ನೋವಾಗಿದೆ ಅಂತ ನನಗೆ ಅರ್ಥ ಆಗಿದೆ.
ಜಡೆ ಜಡೆ ಸೇರಿದ್ರೆ ಯಾವಾಗಲೂ ಜಗಳನೆ ಆಗೋದು ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಕಣ. ಹಾವು ಮುಗಿಸಿ ತರ ಇರೋ ಅವರಿಬ್ರನ್ನ ಹೇಗಾದ್ರೂ ಮಾಡಿ ನೀನೇ ಒಂದು ಮಾಡೋ. ಹಂಗಂತೀರಾ? ಕಣೋ, ಇಲ್ದೇ ಇದ್ರೆ ಇಲ್ಲಿ ಯಾರಿಗೂ ಉಳಿಗಾಲ ಇಲ್ಲ. ನಿನಗೂ ಅಷ್ಟೇ, ಒಂದಲ್ಲ ಒಂದು ತೊಂದರೆ ತಪ್ಪಿದಲ್ಲ. ಕರೆಕ್ಟ್ ಆಗಿದೆಪ್ಪ. ನೋಡ್ತೀರಿ, ನಾಳೆ ಇಂತಾನೆ ಶುರು ಹಚ್ಕೋತೀನಿ. ಗುಡ್. ಆದ್ರೆ ಅದಕ್ಕಿಂತ ಮುಂಚೆ ಊಟ ಮಾಡಿ. ಬೇಡಪ್ಪ, ಬೇಡ. ನೋಡು, ಬೇಡ ಅನ್ಬಾರ್ದು. ಊಟ ಮಾಡಿ ತಗೋ. ನಿಮ್ದೆಲ್ಲ ಊಟ ಆಯ್ತಾ? ನೀನು ಊಟ ಮಾಡಿದ್ರೇನೆ ಅಲ್ವೇನೋ ನಮಗೂ ಊಟ ಮಾಡೋಕೆ ಮನಸ್ಸು ಬರೋದು. ಅಪ್ಪ, ನೀವೇ ಒಂಚೂರು ಊಟ ಮಾಡಿಸ್ಬಿಡ್ತೀರಾ? ಖಂಡಿತ ಮಾಡ್ತೀನಪ್ಪ. ಇಷ್ಟು ವರ್ಷ ಆದ್ಮೇಲೆ ಅಪ್ಪ ನಿಮ್ಮ ಕೈಯಾರೆ ನೀವು ತಿನ್ನಿಸ್ತೀರಾ ಅಂತ ಕೇಳಿದೆಯಲ್ಲ, ನನ್ನ ಮನಸ್ಸಿಗೆ ಎಷ್ಟು ಖುಷಿ ಆಯ್ತು ಗೊತ್ತಾ. ಈಗಿನ ಕಾಲದಲ್ಲಿ ಹೆತ್ತವರಿಗೆ ತಮ್ಮ ಮಕ್ಕಳಿಗೆ ಕೈ ತುತ್ತು ತಿನ್ನಿಸೋದೇ ಅಪರೂಪ ಆಗೋಗ್ಬಿಟ್ಟಿದೆ. ತಗೋ, ತಿನ್ನು. ನಿನಗೆ ನನ್ನ ಕೈಯಾರೆ ತಿನ್ನಿಸಿ ಆ ಖುಷಿಗೆ ನನ್ನ ಹೊಟ್ಟೆನೇ ತುಂಬಿಡ್ತಪ್ಪ. ಖಾಲಿ ಹೊಟ್ಟೆ ಮಲ್ಕೊಂಡ್ಬಿಟ್ಟಿರಪ್ಪ? ಇಲ್ಲ ಕಣ, ಆಮೇಲೆ ಊಟ ಮಾಡ್ತೀನಿ. ನೋಡ್ತೀರ, ಈ ಒದ್ದೆ ಬಟ್ಟೆಯಲ್ಲಿ ಮಲಗಬೇಡ. ನಿನಗೆ ಅಂತ ಬೇರೆ ಬಟ್ಟೆ ತಂದಿದ್ದೀನಿ, ಬದಲಾಯಿಸ್ಕೊ. ಥ್ಯಾಂಕ್ಸ್ ಅಪ್ಪ. ಈಗ ತಿನ್ನು. ಕೊಡಿಪ್ಪ.